ಬಂಡೀಪುರ ಕ್ಷೇತ್ರದ ಮುನ್ನೇಕೊಳಲು ಗ್ರಾಮದ ಕುಂದಲಹಳ್ಳಿ ಗೇಟ್ ಬಳಿ ಇರೋ ನವಪ್ರಜ್ಞಾ ಪಬ್ಲಿಕ್ ಶಾಲೆಗೆ ಯಾವುದೇ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಪಡೆಯದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು. ನಿಯಮಾನುಸಾರವಾಗಿ ಪ್ರವೇಶಾತಿ ಮಾಡಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಿರೋ ಶಾಲೆಯ ವಿರುದ್ಧ ಶಿಸ್ತು ಕ್ರಮಕ್ಕೆ ಕೈಗೊಳ್ಳಬೇಕೆಂದು ಜೈ ಭೀಮ್ ಸಂಘಟನೆಯ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಎಂ ಅಣ್ಣಯ್ಯ ಒತ್ತಾಯಿಸಿದ್ದಾರೆ. ನಮಸ್ಕಾರ. ಜೈ ಭೀಮ್ ಕರ್ನಾಟಕ ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಕಾಡುಗೋಡಿ ಪ್ರಕಾಶ್ ಅವರು ಇವತ್ತು ಏನು KR-ಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು ಅಂದರೆ, ಕುಂದಳ್ಳಿ ಮುನ್ನೇಕೊಳಲು ಗ್ರಾಮದಲ್ಲಿ ಸರ್ವೆ ನಂಬರು 36ರಲ್ಲಿ 2 ಎಕರೆ ಜಾಗನ ಬೋಗಿಗೆ ಪಡ್ಕೊಂಡಿರ್ತಾರೆ. ನವಪ್ರಜ್ಞೆ ಸ್ಕೂಲ್ ಅವರು ಏನು ಲೀಸ್ ಫೀಡ್ ಮುಗ್ದಿದ್ರೇನು ಅದನ್ನು ಸರ್ಕಾರದ ವಶಕ್ಕೆ ಪಡೆದಿರಲ್ಲ. ಅವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡ್ಬಂದಿರ್ತಾರೆ. ಆ ಸ್ಟೇ ಪ್ರಕಾರ ಇವತ್ತು ನವಪ್ರಜ್ಞಾ ಸ್ಕೂಲಲ್ಲಿ ಏನಿದೆ ಅಂದರೆ ಅಡ್ಮಿಷನ್ ಹೊಸದಾಗಿ ಮಾಡಬಾರ್ದು ಅಂತೇಳ್ಬಿಟ್ಟು ಆದೇಶ ಮಾಡಿರ್ತಾರೆ. ಮತ್ತು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರ್ತಾರೆ. ಆದರೆ ಅದು ಆದೇಶ ಆಗಿ 2021ರಲ್ಲೇ ಆದೇಶ ಆಗಿರ್ತದೆ. ಈ ಶಿಕ್ಷಣ ಇಲಾಖೆ ಬೆಂಗಳೂರು ಪೂರ್ವ ತಾಲೂಕು KR-ಪುರ ಏನಿವತ್ತು ಈ ಕಚೇರಿ ಮುಂದೆ ಇದ್ದೀರಿ, ಈ ಕಚೇರಿಯಲ್ಲಿರುವಂಥ ಯಾವುದೇ ಅಧಿಕಾರಿಗಳು ಅದರ ಮೇಲೆ ಕ್ರಮ ಜರುಗಿಸಿರಲ್ಲ. ಕೇಳೋಕ್ಕೆ ಹೋದರೆ ನಮ್ಗೆ ಯಾವುದೇ ಮನವಿ ಬಂದಿಲ್ಲ, ಯಾವುದೇ ಆದೇಶಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂಧುಗಳೇ, ಇವಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂದರೆ, ಮಕ್ಕಳ ಭವಿಷ್ಯದಲ್ಲಿ ಆಟ ಆಡಬೇಡ್ರಿ. ಮಕ್ಕಳ ಭವಿಷ್ಯ ಇವತ್ತು ನೀವು ಆಟ ಆಡಿದ್ರೆ ನಾಳೆ ಇಡೀ ಜನ ಅವರ ಪೇರೆಂಟ್ಸ್ ನಿಮ್ಮ ಬಾಳಲ್ಲಿ ಆಟ ಆಡಬೇಕಾಗ್ತದೆ. ನವಪ್ರಜ್ಞಾ ಪಬ್ಲಿಕ್ ಶಾಲೆ ಸರ್ಕಾರಿ ಸರ್ವೆ ನಂಬರ್ 36ರಲ್ಲಿರೋ ಜಮೀನಲ್ಲಿ ಸರ್ಕಾರದಿಂದ 2 ಬಾರಿ ಭೋಗ್ಯಕ್ಕೆ ಪಡ್ಕೊಂಡು ನವಜೀವನ ನಿಲಯ ಎಂಬ ಟ್ರಸ್ಟ್ನ ಹೆಸರಿನಲ್ಲಿ ಶಾಲೆಯನ್ನ ನಡೆಸ್ತಿರ್ತಾರೆ. ಸದರಿ ಇವರ ಭೋಗ್ಯದ ಅವಧಿ ಮುಗಿದಿರುತ್ತೆ. ಜೊತೆಗೆ ಮಾನ್ಯ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಆದೇಶ ಸಂಖ್ಯೆ LND-CR 210/216/517 ದಿನಾಂಕ 16ರಂತೆ ಸರ್ಕಾರದ ವಶಕ್ಕೆ ಪಡೆಯೋಕೆ ಆದೇಶಿಸಿದ್ರು. ಸದರಿ ನವಪ್ರಜ್ಞಾ ಪಬ್ಲಿಕ್ ಶಾಲೆಯಲ್ಲಿ 1,50,000ದಿಂದ 2 ಲಕ್ಷ ರೂಪಾಯಿವರೆಗೂ ಹಣ ಪಡೆದು ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನ ಮಾಡ್ಕೊಳ್ತಾ ಇರುವುದನ್ನ ತಡೆಯೋಕೆ ಬೆಂಗಳೂರು ಪೂರ್ವ ತಾಲೂಕು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದೇಶ ಮಾಡಿದ್ರು. ಕವಡೆ ಕಾಸಿನ ಕಿಮ್ಮತ್ತು ನೀಡ್ತಾ ಇಲ್ಲ ಅಂತ ಜೈ ಭೀಮ್ ಸಂಘಟನೆಯ ಯುವ ಘಟಕದ ಅಧ್ಯಕ್ಷ ಕಾಡುಗೋಡಿ ಪ್ರಕಾಶ್ ಆಕ್ರೋಶ ಹೊರಹಾಕಿದ್ದಾರೆ. ಜೈ ಭೀಮ್ ಬಂಧುಗಳೇ, ಇವತ್ತು ಏನು ಶಿಕ್ಷಣ ಅನ್ನೋದು ಒಂದು ದಂಧೆ ಆದರೆ ಅದನ್ನು ಬೋಗಿಗೆ ತೊಗೊಂಡೋದು ಇನ್ನೊಂದು ದಂಧೆ ಆಗೋಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಮುನ್ನೇಕೊಳಲು ಗ್ರಾಮದ ಕುಂದಳ್ಳಿ ಗೇಟಲ್ಲಿ ನವಪ್ರಜ್ಞಾ ಸ್ಕೂಲ್ ಅಂದ್ಬಿಟ್ಟು 2 ವರ್ಷಕ್ಕೆ ಬೋಗಿ ತೊಗೊಂಡಿದ್ರು. ಬೋಗಿ ತೊಗೊಂಡು ಆ ಪೀರಿಯಡ್ ಮುಗಿದ ಮೇಲೆ ಅದನ್ನು ಏನಿದೆ ಸರ್ಕಾರಕ್ಕೆ ವಶಕ್ಕೆ ಕೊಡಬೇಕು, ಮತ್ತಿಲ್ಲ ಬೋಗಿಗೆ ಆಗ್ಬಿಟ್ಟು ಅವ್ರು ಅರ್ಜಿ ಹಾಕ್ಬಿಟ್ಟು ಮತ್ತೆ ಬೋಗಿ ತೊಗೊಬೇಕು ಮಾಡಿದ್ದಾರೆ. ಅಂದರೆ ಇವರು ಬೋಗಿಗೆ ತೊಗೊತಾರೆ, ಇವರು ಪೀರಿಯಡ್ ಎಷ್ಟಾಗಿದೆ ಅಷ್ಟು ಮುಗಿಸ್ತಾ ಹೋಗುತ್ತೆ. ನೆಕ್ಸ್ಟು ಮಕ್ಕಳಲ್ಲಿ ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್ ಸ್ಟ್ಯಾಂಡರ್ಡ್ ಓದೋವಾಗ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇರಬೇಕಾಗುತ್ತೆ. 7th 4th ಬಂದ ಮೇಲೆ ಈ ಬೋಗಿ ಜಾಗ ಕೊಡಲ್ಲ, ನಿಮ್ಮ ಸರ್ಕಾರಕ್ಕೆ ವಶ ತಗೊಂಡ್ರೆ ಆ ಮಕ್ಳು ಎಲ್ಲೋಬೇಕು. ಅದಕ್ಕೆ ಈಗ ಏನು ಅಡ್ಮಿಷನ್ ಮಾಡಿದ್ದೀರೋ ಅವ್ರದ್ದು ಅಮೌಂಟ್ ಎಲ್ಲ ರಿಟರ್ನ್ ಮಾಡಿ ಆ ಮಕ್ಳಿಗೆ ಬೇರೆ ಕಡೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನಿದೆಯೋ ಅವ್ರಿಗೆ ಹೊಸದಾಗಿ ಅಡ್ಮಿಷನ್ ಮಾಡಿಸಿ ಎಕ್ಸಾಮ್ ಬರೆಸಿ TC ಮಾರ್ಕ್ಸ್ ಕಳ್ಕೊಡೋ ಥರ ಎಲ್ಲ ನಮ್ಮ ಸಂಘಟನೆ ಎಲ್ಲ ಬೆಂಬಲ ಕೊಟ್ಟು ಇವತ್ತು ಶಿಕ್ಷಣಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ದೀರಿ. ಈ ಕೂಡಲೇ ಅದನ್ನು ಪರಿಹರಿಸ್ತೀನಿ ಅಂದ್ಬಿಟ್ಟು ಹೇಳಿದ್ದಾರೆ. ಎಲ್ಲರಿಗೂ ಜೈ ಭೀಮ್. ಅದೇ ರೀತಿ ಮಾನ್ಯ ತಹಶೀಲ್ದಾರ್ ಅವರು ತನಿಖೆ ಮಾಡಿ ನಿಲ್ಲಿಸೋಕೆ ಆದೇಶ ಮಾಡಿರ್ತಾರೆ. ಅಲ್ಲದೆ ಈ ಬಗ್ಗೆ ದೂರು ನೀಡಿದ್ರು ಅಕ್ರಮ ಮುಂದುವರೆಸಿದ್ದಾರೆ. ಈ ಕೂಡಲೇ ಕಾನೂನು ಬಾಹಿರವಾಗಿ ನಡೆಸ್ತಾ ಇರೋ ಈ ಶಾಲೆಯನ್ನ ಮುಚ್ಚಿಸಿ ಸರ್ಕಾರದ ಸ್ವಾಧೀನಕ್ಕೆ ವಾಪಸ್ಸು ಪಡೆದುಕೊಳ್ಳಬೇಕೆಂದು ಜೈ ಭೀಮ್ ಕರ್ನಾಟಕ ಸಂಘಟನೆ ಒತ್ತಾಯಿಸಿದೆ. ಕ್ಯಾಮರಾಮ್ಯಾನ್ ವಿಶ್ವನಾಥ್ ಜೊತೆ ರವಿ ಎನ್, PTV ನ್ಯೂಸ್ ಕನ್ನಡ, ಬೆಂಗಳೂರು.